ಕಟ್ಟಡ ಕಾರ್ಮಿಕರಿಗೆ ಏನು ಗೌಂಡಿ ಕಿಟ್ಟು, ಸೆಂಟ್ರಿಂಗ್ ಕಿಟ್ಟು, ಆಮೇಲೆ ನ್ಯೂಟ್ರಿಷನ್ ಕಿಟ್ ಇದೇನು ಕೊಡ್ತಾ ಇದ್ರಿ, ಮತ್ತೆ ಆರೋಗ್ಯ ತಪಾಸಣೆ, ಇದೆಲ್ಲಕ್ಕ ಏನು ಹಣ ಇದೆ ಈ ಹಣವನ್ನ ನೇರವಾಗಿ ಕಾರ್ಮಿಕರ ಖಾತೆಗೆ ಹಾಕ್ರಿ. ಇದ್ಯಾವುದೂ ಕಿಟ್ಗಳು ಕಾರ್ಮಿಕರಿಗೆ ಬೇಡ ಅಂತೇಳಿ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ವಿ. ಯಾಕಂದ್ರೆ ಇದು ಸರಿಯಾಗಿ ಕಾರ್ಮಿಕರಿಗೆ ಮುಟ್ತಾ ಇಲ್ಲ. ಆಮೇಲೆ ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ನಾವು ಈಗಾಗಲೇ ತಕರಾರುಗಳನ್ನ ಸಲ್ಲಿಸಿದ್ವಿ. ಆದ್ರಿಂದ ಅದನ್ನ ರದ್ದುಗೊಳಿಸಿ ಕಾರ್ಮಿಕರ ಖಾತೆಗೆ ಅದಕ್ಕೇನೋ ಈ ಸೆಂಟ್ರಿಂಗ್ ಕಿಟ್ಟು ಆಮೇಲೆ ಪೇಂಟಿಂಗ್ ಕಿಟ್ ಇದೆ, ಆ ಹಣವನ್ನ ಕಾರ್ಮಿಕರ ಖಾತೆಗೆ ನೇರವಾಗಿ ಕೊಡ್ಲಿಕ್ಕೆ ಏನಾದ್ರೂ ತೊಂದರೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇಲ್ಲ, ನೀವು ಕೇಳ್ತಕ್ಕಂಥ ಪ್ರಶ್ನೆ ಸರಿನೇ ಇದೆ. ಹಂಗಂದ್ರೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಿಂದ ಸುಡಬೇಕು, ನೇರವಾಗಿ ದುಡ್ಡು ಹಾಕ್ಬೇಕಾದ ಕೂತ್ಕೊಳ್ಳಿ. ಈ ತರ ನಿಮ್ಮ ಸಜೆಷನ್ ಕೆಲವು ಸಂದರ್ಭದಲ್ಲಿ ನೀವು ಕೆಲವಾರು ಎಸ್ ಅಂದ್ ಬೇಕಂದ್ರೂ ಕೂಡ ಕೆಲವರು ಬ್ಯಾಡ್ ಅಂತಲೂ ಹೇಳಿದ್ದಾರೆ. ಬಟ್ ನಾವೇನ್ ಮಾಡ್ತೀವಿ, ಮೊನ್ನೆ ಬಂದಾಗ ಇದೇ ತರದ ಒಂದು ರೆಪ್ರೆಸೆಂಟೇಷನ್ ಬಂದಿದೆ. ನಿಮ್ನೆಲ್ಲ ಕರೆಸ್ತೀವಿ, ಒಂದ್ಸಲ ಮೀಟಿಂಗೇ ಮಾಡ್ಬಿಡೋಣ. ನೀವೆಲ್ಲಾನು DBT ಮಾಡ್ಬೇಕಂದ್ರೆ ನಮಗೇನು ತೊಂದರೆನೇ ಇಲ್ಲ.